ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಪಾಠದಲ್ಲಿ ನಾವು 10 mm ದಪ್ಪ ಇರುವ MS ಪ್ಲೇಟ್ ಮೇಲೆ SMAW ವಿಧಾನ ಬಳಸಿ ಓವರ್ ಹೆಡ್ ಪೊಸಿಷನ್ನಲ್ಲಿ ಮಾಡಲಾಗುವ ಫಿಲ್ಲೆಟ್ ಟೀ ಜಾಯಿಂಟ್ ಬಗ್ಗೆ ಕಲಿಯಲಿದ್ದೇವೆ. ಉದ್ದೇಶ: ಈ ಪಾಠದಲ್ಲಿ ನೀವು ಏನು ಕಲಿಯುತ್ತೀರೆಂದರೆ ಟ್ಯಾಕ್ ವೆಲ್ಡಿಂಗ್ ಮತ್ತು ವೆಲ್ಡಿಂಗ್ ಪ್ರಾಸೆಸ್ಗೆ ಸರಿಯಾದ ಎಲೆಕ್ಟ್ರೋಡ್ಸ್ ಅನ್ನು ಆರಿಸಿಕೊಳ್ಳುವುದು, ಪ್ಲೇಟ್ಸ್ ಅನ್ನು ಓವರ್ ಹೆಡ್ ಪೊಸಿಷನ್ನಲ್ಲಿ ಟೀ ಜಾಯಿಂಟ್ನಲ್ಲಿಡಲು ತಯಾರಿ ಮಾಡಿ ಸೆಟ್ ಮಾಡುವುದು. ಟ್ಯಾಕ್ ವೆಲ್ಡ್ SMAW ವಿಧಾನ ಬಳಸಿ ಓವರ್ ಹೆಡ್ ಪೊಸಿಷನ್ನಲ್ಲಿ ಇಡಲಾಗುವ ಟೀ ಜಾಯಿಂಟ್. ಈಗ ನಾವು 10 mm ದಪ್ಪ ಇರುವ MS ಪ್ಲೇಟ್ ಮೇಲೆ SMAW ವಿಧಾನ ಬಳಸಿ ಓವರ್ ಹೆಡ್ ಪೊಸಿಷನ್ನಲ್ಲಿ ಇಡಲಾಗುವ ಫಿಲ್ಲೆಟ್ ಟೀ ಜಾಯಿಂಟ್ನ ಟೂಲ್ಸ್ ಬಗ್ಗೆ ಕಲಿಯೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಪ್ರಿಕ್ ಪಂಚ್, ಬಾಲ್ ಪೀನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, tongs, chipping hammer, steel wire brush, electrode cable and earth cable, electrode holder, electrode, personal protective equipment, SMAW welding plant machine ಮತ್ತು ಅವುಗಳ ಸೆಟಪ್ ಆಕ್ಸೆಸರೀಸ್, C-clamp. ಈಗ ನಾವು 10 mm ದಪ್ಪ ಇರುವ MS ಪ್ಲೇಟ್ ಮೇಲೆ SMAW ವಿಧಾನ ಬಳಸಿ ಓವರ್ ಹೆಡ್ ಪೊಸಿಷನ್ನಲ್ಲಿ ಇಡಲಾಗುವ ಫಿಲ್ಲೆಟ್ ಟೀ ಜಾಯಿಂಟ್ನ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ಬಗ್ಗೆ ಕಲಿಯೋಣ. ವೆಲ್ಡ್ನ ಪೀಸ್ಗಳನ್ನು ಟೀ ಜಾಯಿಂಟ್ನ ಎರಡೂ ಬದಿಗಳಲ್ಲಿ ಫ್ಲಾಟ್ ಪೊಸಿಷನ್ನಲ್ಲಿ ಟ್ಯಾಕ್ ವೆಲ್ಡ್ ಮಾಡಿ. ಯಾವುದೇ ಡಿಫೆಕ್ಟ್ಸ್ ಉಂಟಾಗದಂತೆ ವೆಲ್ಡ್ ತುಂಡುಗಳನ್ನು ಹೊರಗಿನ ಅಂಚುಗಳಲ್ಲಿ ಟ್ಯಾಕ್ ಮಾಡಿ. ವೆಲ್ಡ್ ಅನ್ನು ಓವರ್ ಹೆಡ್ ಪೊಸಿಷನ್ನಲ್ಲಿ ಸೆಟ್ ಮಾಡಿ ಮತ್ತು ಅದರ ಎತ್ತರವನ್ನು ಹೊಂದಾಣಿಕೆ ಮಾಡಿ. ಎಲೆಕ್ಟ್ರೋಡ್ ಹೋಲ್ಡರ್ ಅನ್ನು DC ಮಷೀನ್ಗೆ ಜೋಡಿಸಿ. ಎಲೆಕ್ಟ್ರೋಡ್ಸ್ಗಳನ್ನು ಪ್ರತಿಯೊಂದು ರನ್ಗಾಗಿ ತಯಾರು ಮಾಡಿಡಿ. ರೂಟ್ ರನ್ಗಾಗಿ 3.15 mm ಎಲೆಕ್ಟ್ರೋಡ್, ಮತ್ತು 110 amps ಕರೆಂಟ್ ಅನ್ನು ಬಳಸಿ. ಸೆಕೆಂಡ್ ಮತ್ತು ಥರ್ಡ್ ರನ್ಗಾಗಿ 3.15 mm ಎಲೆಕ್ಟ್ರೋಡ್, ಮತ್ತು 110 amps ಕರೆಂಟ್ ಅನ್ನು ಬಳಸಿ. ನಾವು ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ಹೀಗೆ ಮಾಡುವುದೆಂದು ಕಲಿತೆವು. ಈಗ ನಾವು 10 mm ದಪ್ಪ ಇರುವ MS ಪ್ಲೇಟ್ ಮೇಲೆ SMAW ವಿಧಾನ ಬಳಸಿ ಓವರ್ ಹೆಡ್ ಪೊಸಿಷನ್ನಲ್ಲಿ ಇಡಲಾಗುವ ಫಿಲ್ಲೆಟ್ ಟೀ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ ಬಗ್ಗೆ ಕಲಿಯೋಣ. ಬೀಡ್ ಅನ್ನು ಎಡಬದಿಯಿಂದ ಆರಂಭಿಸಿ. ವರ್ಟಿಕಲ್ ಪ್ಲೇಟ್ನ 30 ಡಿಗ್ರಿ ವರ್ಕ್ ಆಂಗಲ್ ಅನ್ನು ಉಪಯೋಗಿಸಿ. ವರ್ಕ್ ಆಂಗಲ್ ಅಂದರೆ ಎಲೆಕ್ಟ್ರೋಡ್ ಮತ್ತು ಜಾಬ್ ಸರ್ಫೇಸ್ ಮಧ್ಯ ಇರುವ ಕೋನ. ಎಲ್ಲ ಸಮಯದಲ್ಲೂ ಶಾರ್ಟ್ ಆಗಿ ಇರುವಂತೆ ನೋಡಿಕೊಳ್ಳಿ. ಚಿಪ್ಪಿಂಗ್ ಹ್ಯಾಮರ್ ಉಪಯೋಗಿಸಿ ಬೀಡ್ನಿಂದ ಸ್ಲ್ಯಾಗ್ ಅನ್ನು ತೆಗೆಯಿರಿ. ವೈರ್ ಬ್ರಷ್ನಿಂದ ಶುಚಿ ಮಾಡಿ. ಮೂರನೇ ಬೀಡನ್ನು ಡೆಪಾಸಿಟ್ ಮಾಡಿ. ಚಿಪ್ಪಿಂಗ್ ಹ್ಯಾಮರ್ ಉಪಯೋಗಿಸಿ ಬೀಡ್ನಿಂದ ಸ್ಲ್ಯಾಗ್ ಅನ್ನು ತೆಗೆಯಿರಿ. ವೈರ್ ಬ್ರಷ್ನಿಂದ ಶುಚಿ ಮಾಡಿ. ಮಲ್ಟಿ ಪಾಸಸ್ ಬಳಸಿದಾಗ ಸೆಕೆಂಡ್ ಪಾಸ್ ಅನ್ನು ಫಸ್ಟ್ ಪಾಸ್ ಮೇಲೆ ವರ್ಟಿಕಲ್ ಪ್ಲೇಟ್ ಮಧ್ಯೆ ಪೇಸ್ಟ್ ಮಾಡಬೇಕು. ಆಗ ಸೆಕೆಂಡ್ ಬೀಡ್ ಫಸ್ಟ್ ಪಾಸ್ನ ಅಗಲದ ಮೂರನೇ ಎರಡು ಭಾಗದ ಮೇಲೆ ಬರುತ್ತದೆ. ಮೂರನೇ ಬೀಡ್ ಮೇಲಿನ ಹಾರಿಸಾಂಟಲ್ ಪ್ಲೇಟ್ ಅನ್ನು ಮತ್ತು ಎರಡನೇ ಬೀಡ್ನ ಮೂರನೇ ಎರಡು ಭಾಗವನ್ನು ಆವರಿಸಬೇಕು. ವೆಲ್ಡ್ನ ಲೆಗ್ ಲೆನ್ಸ್ ಸಮಾನವಾಗಿರಬೇಕು. ನಾವೀಗ 10 mm ದಪ್ಪ ಇರುವ MS ಪ್ಲೇಟ್ ಮೇಲೆ SMAW ವಿಧಾನ ಬಳಸಿ ಓವರ್ ಹೆಡ್ ಪೊಸಿಷನ್ನಲ್ಲಿ ಇಡಲಾಗುವ ಫಿಲ್ಲೆಟ್ ಟೀ ಜಾಯಿಂಟ್ನ ಬಗ್ಗೆ ಕೆಲವು ಪ್ರಾಮುಖ್ಯ ಅಂಶಗಳನ್ನು ನೋಡೋಣ. ಓವರ್ ಹೆಡ್ ಪೊಸಿಷನ್ನಲ್ಲಿ ವೆಲ್ಡ್ ಮಾಡುವಾಗ ಪಡಲನ್ನು ಚಪ್ಪಟೆಯಾಗಿ ಮತ್ತು ಚಿಕ್ಕದಾಗಿ ಇಡಿ.
ಮೋಲ್ಟನ್ ಮೆಟಲ್ ಹೆಚ್ಚು ತೆಳುವಾದಾಗ ಎಲೆಕ್ಟ್ರೋಡ್ ಅನ್ನು ಬೇಗನೆ ಕ್ರೇಟರ್ನಿಂದ ವಿಪ್ ಮಾಡಿ ಲೋಹವು ಗಟ್ಟಿಯಾಗಲು ಬಿಡಿ. ವೆಲ್ಡ್ ಮಾಡಿದ ತುಂಬ ಲೋಹವನ್ನು ಒಂದೇ ಸಾರಿ ಡೆಪಾಸಿಟ್ ಮಾಡಲು ಪ್ರಯತ್ನ ಮಾಡಬೇಡಿ. ವೆಲ್ಡ್ನಿಂದ ಸ್ಲ್ಯಾಗ್ ಅನ್ನು ತೆಗೆಯಿರಿ ಮತ್ತು ಜೋಡಣೆಯ ಮೇಲ್ಬದಿಯನ್ನು ಮತ್ತು ಹೊರಬದಿಯಲ್ಲಿ ಯಾವುದಾದರೂ ಡಿಫೆಕ್ಟ್ಸ್ ಇದೆಯಾ ಎಂದು ಪರೀಕ್ಷಿಸಿ. ಸ್ಪ್ಯಾಟರ್ಸ್. Lack of fusion. Uneven ripples. Lack of penetration. Recap. ಈ ಪಾಠದಲ್ಲಿ ನೀವು ಕಲಿತಿದ್ದೀರಿ ರೂಟ್ ರನ್ ಅನ್ನು ಫಿಲೆಟ್ ಟಿ ಜಾಯಿಂಟ್ನ ಮೇಲೆ ಓವರ್ ಹೆಡ್ ಪೊಸಿಷನ್ನಲ್ಲಿ ಡೆಪಾಸಿಟ್ ಮಾಡುವುದು, ಓವರ್ ಹೆಡ್ ಪೊಸಿಷನ್ನಲ್ಲಿ ವೆಲ್ಡಿಂಗ್ ಮಾಡುವಾಗ ಮೋಲ್ಟನ್ ಪೂಲನ್ನು ನಿಯಂತ್ರಿಸುವುದು, ಓವರ್ ಹೆಡ್ ಪೊಸಿಷನ್ನಲ್ಲಿ ಮಲ್ಟಿರನ್ ವೆಲ್ಡಿಂಗ್ ಮಾಡುವುದಕ್ಕಾಗಿ ಎಲೆಕ್ಟ್ರೋಡ್ ಕೋನವನ್ನು ಬದಲಾಯಿಸುವುದು, ವೆಲ್ಡ್ಮೆಂಟ್ನ ಮೇಲ್ಬದಿಯಲ್ಲಿ ಏನಾದರೂ ಡಿಫೆಕ್ಟ್ಸ್ಗಳಿವೆಯಾ ಎಂದು ಪರಿಶೀಲಿಸುವುದು.